ಮುಂಬೈನ ಮೇಯರ್ ಯಾರು? ಬಿಜೆಪಿ ಕನಸಿಗೆ ಟ್ವಿಸ್ಟ್. ದೇಶದ ಚಿತ್ತ ಮುಂಬೈ ಮೇಯರ್ನತ್ತ. ಬಿಜೆಪಿ ಕನಸಿಗೆ ಅಡ್ಡಿಯಾಯ್ತಾ ಶಿವಸೇನೆ? ಫಲಿತಾಂಶ ನಂತರ ಠಾಕ್ರೆ ಕುಟುಂಬ ಮುನ್ನಡೆಗೆ. ನಮಸ್ಕಾರ ವೀಕ್ಷಕರೇ. ದೇಶದ ಆರ್ಥಿಕ ರಾಜಧಾನಿ ಮತ್ತು ವಾಣಿಜ್ಯ ನಗರಿ ಯಾರ ಪಾಲಿಗೆ ಹೋಗುವುದು ಎಂಬ ಕುತೂಹಲಕ್ಕೆ ತೆರೆಬಿದ್ದಿದೆ. ಸುಮಾರು 30 ವರ್ಷಗಳ ಕಾಲ ಆಡಳಿತ ರೂಢಿ ಶಿವಸೇನೆಯ ಅಧಿಕಾರ ಈಗ ಅಂತ್ಯವಾಗಿದೆ. ಶಿವಸೇನೆಯ ಭದ್ರಕೋಟೆಯನ್ನು ಭೇದಿಸಿದ ಬಿಜೆಪಿ ಬೃಹನ್ ಮುಂಬೈ ಕಾರ್ಪೊರೇಷನ್ನ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ತನ್ನ ಅಧಿಪತ್ಯವನ್ನು ಸಾಧಿಸಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಅಲಿಯನ್ಸ್ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ದಾಟುವ ಮೂಲಕ ದೇಶದ ಶ್ರೀಮಂತ ಪಾಲಿಕೆಯಲ್ಲಿ ತನ್ನ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದೆ. ಆದರೆ ಬಿಜೆಪಿಯು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದರೂ ಕೂಡ ಏಕಾಂಗಿಯಾಗಿ ಚುಕ್ಕಾಣಿ ಹಿಡಿಯಲು ಸಾಧ್ಯವಿಲ್ಲ. ಇತ್ತ ಬಾಳಸಾಹೇಬ್ ಠಾಕ್ರೆ ಲೆಜಸಿ ಮುಂದುವರಿಸಲು ಶಿವಸೇನೆಯು ಕೂಡ ಪ್ಲಾನ್ ಮಾಡ್ತಾ ಇದೆ. ಆದರೆ ಮುಂಬೈನ ಮೇಯರ್ ಯಾರು ಎಂಬುದು ಕಗ್ಗಂಟಾಗಿದೆ. ವೀಕ್ಷಕರೇ, ಇಲ್ಲಿ ಮೊದಲು ಗಮನಿಸಬೇಕಾದ ವಿಷಯವೇನೆಂದರೆ, ಮುಂಬೈ ಮಹಾನಗರ ಪಾಲಿಕೆಯಲ್ಲಿ 227 ವಾರ್ಡ್ಗಳಿದ್ದು ಅದರಲ್ಲಿ ಮ್ಯಾಜಿಕ್ ನಂಬರ್ 114. ಇದನ್ನು ಬಿಜೆಪಿ ಮಹಾಯುತಿ ಮೈತ್ರಿಕೂಟವು 118 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸುಲಭವಾಗಿ ಮ್ಯಾಜಿಕ್ ನಂಬರನ್ನು ದಾಟಿದೆ. ಆದರೆ ಇಲ್ಲಿ ಬಿಜೆಪಿ ಏಕಾಂಗಿಯಾಗಿ ಮೇಯರ್ ಚುಕ್ಕಾಣಿ ಹಿಡಿಯಲು ಸಾಧ್ಯವಿಲ್ಲ. ಅದು ಏಕನಾಥ್ ಶಿಂಧೆ ಬಣದ ಶಿವಸೇನೆ ಗೆದ್ದಿರುವ 29 ಸ್ಥಾನಗಳ ಜೊತೆಗೆ ಮೇಯರ್ಗೆ ಹೋಗಲು ಸಾಧ್ಯ. ಸ್ನೇಹಿತರೆ, ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಪಕ್ಷಗಳು ಗೆದ್ದಿರುವ ಸ್ಥಾನಗಳನ್ನು ನೋಡುವುದಾದರೆ ಇಲ್ಲಿ ಬಿಜೆಪಿ 89, ಶಿವಸೇನೆ ಉದ್ಧವ ಠಾಕ್ರೆ ಬಣ 65, ಶಿವಸೇನೆ ಏಕನಾಥ್ ಶಿಂಧೆ ಬಣ 29 ಮತ್ತು ಕಾಂಗ್ರೆಸ್ ವಂಚಿತ ಬಹುಜನ 24. ಎನ್ಸಿಪಿ ಶರದ್ ಪವಾರ್ ಕೇವಲ 1 ಸೀಟುಗಳನ್ನು ಗೆದ್ದಿದೆ. ಈ ಸ್ಥಾನಗಳ ಮೂಲಕ ವಿರೋಧ ಪಕ್ಷಗಳಿಗೆ ಭಾರೀ ಮುಖಭಂಗವಾಗಿದೆ. 2025-26 ಸುಮಾರು 75,000 ಕೋಟಿ ಬಜೆಟ್ ನಿಯಂತ್ರಿಸುವುದು ಮಹಾವಾಯಿತಿ ಮೈತ್ರಿಕೂಟದ ಕೈಯಲ್ಲಿದೆ. ಇದನ್ನೆಲ್ಲ ಲೆಕ್ಕದಲ್ಲಿಟ್ಕೊಂಡು ಏಕನಾಥ್ ಶಿಂಧೆ ಕಿಂಗ್ ಮೇಕರ್ ಆಗಲು ಬಿಜೆಪಿಯ ಮುಂದೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮಹಿಳೆಯರ ಪಾಲಾಗುತ್ತಾ ಮೇಯರ್ ಸ್ಥಾನ? ಸ್ನೇಹಿತರೆ, ಈ ಮೇಯರ್ ಪಾಳೆಯದಲ್ಲಿ ಬಿಜೆಪಿಯ ಪರವಾಗಿ 4 ಜನ ರೇಸ್ನಲ್ಲಿದ್ದು ಶಿವಸೇನೆ ಶಿಂಧೆ ಬಣವಾಗಿ ಒಬ್ಬರು ರೇಸ್ನಲ್ಲಿ ಇದ್ದಾರೆ. ಅದರಲ್ಲಿ ಮಹಿಳಾ ಅಭ್ಯರ್ಥಿಯಾಗಿ ಬಿಜೆಪಿಯಲ್ಲಿ ಪ್ರಬಲವಾಗಿ ಕೇಳಿ ಬರುತ್ತಿರುವ ಹೆಸರು ಯೋಗಿತಾ ಸುನಿಲ್ ಕೋಲಿ. ಇವರು ಮಲಾಡಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿದ ನಂತರ ಇವರ ಹೆಸರನ್ನು ಬಿಜೆಪಿಯು ಮಹಿಳಾ ಮೀಸಲಾತಿ ಅಭ್ಯರ್ಥಿಯಾಗಿ ಪರಿಗಣಿಸುತ್ತಿದೆ ಎನ್ನಲಾಗುತ್ತಿದೆ. ಇನ್ನು 2ನೇ ಮಹಿಳಾ ಅಭ್ಯರ್ಥಿಯಾಗಿ ತೇಜಸ್ವಿ ಅಭಿಷೇಕ್ ಗೋಶಲ್ಕರ್. ಇವರು ಉತ್ತರ ಮತ್ತು ಮಧ್ಯ ಮುಂಬೈ ನಗರದಲ್ಲಿ ಹೆಸರುವಾಸಿಯಾಗಿರುವ ಲೀಡರ್ ಮತ್ತು ಇಲ್ಲಿ ಪ್ರಬಲವಾಗಿ ಕೇಳಿಬರುತ್ತಿರುವ ಹೆಸರು ನವರಾತ್ರಿ ಬ್ಯಾನ್. ಇವರು ಪಕ್ಷದ ವಕ್ತಾರರು ಹಾಗೂ ದೇವೇಂದ್ರ ಫಡ್ನವೀಸ್ ಅವರ ಆಪ್ತ. ಇನ್ನು ಏಕನಾಥ್ ಶಿಂಧೆ ಬಣದ ಮೂಲಕ ತಿಳಿಬರುತ್ತಿರುವ ಹೆಸರು ಅಂಕಿತ್ ಸುನಿಲ್ ಪ್ರಭು. ಇವರು ಮಾಜಿ ಮೇಯರ್ ಹಾಗೂ ಸುನಿಲ್ ಪ್ರಭು ಅವರ ಪುತ್ರನಾಗಿ ಕೇಳಿಬರ್ತಿದೆ. ಇದರಲ್ಲಿ ಯಾರಾಗ್ತಾರೆ ಮೇಯರ್ ಎಂಬುದು ಕುತೂಹಲ. ಠಾಕ್ರೆ ಪರಂಪರೆವಾದ ಬಿಟ್ಟ ಶಿಂಧೆ ಬಣ. ಸ್ನೇಹಿತರೆ, ಏಕನಾಥ್ ಶಿಂಧೆ ಬಣದ ಅಭ್ಯರ್ಥಿಗಳು ಶಿವಸೇನೆ ಅವರೇ ಮೇಯರ್ ಆಗಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಇದು ಬಾಳಸಾಹೇಬ್ ಠಾಕ್ರೆ ಪರಂಪರೆಯ ಗೌರವ ಎಂದು ಕೂಡ ದೇವೇಂದ್ರ ಫಡ್ನವೀಸ್ ಅವರಿಗೆ ಹೇಳಿದ್ದಾರೆ. ಒಂದು ವೇಳೆ ಇದಕ್ಕೆ ಬಿಜೆಪಿ ಒಪ್ಪದಿದ್ದರೆ ಏಕನಾಥ್ ಶಿಂಧೆ ಅವರು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಕೂಡ ಅವರು ಮುಂದೆ ಇಟ್ಟಿದ್ದಾರೆ. ಅಂದರೆ 2.5 ವರ್ಷ ಬಿಜೆಪಿ ಅಭ್ಯರ್ಥಿ, ಉಳಿದ 2.5 ವರ್ಷ ಶಿವಸೇನೆ ಅಭ್ಯರ್ಥಿಯನ್ನು ಮಾಡಬೇಕೆಂಬ ಲೆಕ್ಕಾಚಾರದಲ್ಲಿ ಏಕನಾಥ್ ಶಿಂಧೆ ಬಣದವರಿದ್ದಾರೆ. ಹಿಂದುತ್ವ ವರ್ಸಸ್ ಮರಾಠಿ ಆಸ್ಮಿತೆ, ರಾಜ್ ಠಾಕ್ರೆ ಉದ್ದವು ಠಾಕ್ರೆ ಪ್ಲಾನ್ ಉಲ್ಟಾ. ವೀಕ್ಷಕರೇ, ಈ ಬಾರಿಯ ಚುನಾವಣೆ ಬರೀ ಸೀಟುಗಳ ಲೆಕ್ಕಾಚಾರವಾಗಿರಲಿಲ್ಲ. ಇದೊಂದು ಸಿದ್ಧಾಂತಗಳ ಯುದ್ಧವಾಗಿತ್ತು. ತಮ್ಮ ಕೌಟುಂಬಿಕ ಪರಂಪರೆಯನ್ನು ಉಳಿಸಿಕೊಳ್ಳಲು ಹತಾಶರಾಗಿದ್ದ ಉದ್ಧವ್ ಠಾಕ್ರೆ ತಮ್ಮ ಸಹೋದರನ ಜೊತೆಗೆ ಕೈಜೋಡಿಸಿದರು ಮತ್ತು ಅವರ ಹಳೆಯ ಅಸ್ತ್ರಗಳನ್ನು ಬಳಸಿ ಯುದ್ಧಕ್ಕೆ ಇಳಿದಿದ್ದರು. ಅಂದರೆ ಬಾಳಸಾಹೇಬ್ ಠಾಕ್ರೆ ಹಿಂದುತ್ವ ಸಿದ್ಧಾಂತವನ್ನು ಬಳಸುವ ಮೊದಲು ಮಹಾರಾಷ್ಟ್ರದಲ್ಲಿ ಮರಾಠಿಗ ಎಂಬ ಸಿದ್ಧಾಂತವನ್ನು ಈ ಚುನಾವಣೆಯಲ್ಲಿ ಬಳಸುವ ಮೂಲಕ ಅಣ್ಣ ಮೈಲೆಯವರ ಹೇಳಿಕೆಯನ್ನು ಕೆದರಿಸಿ ಮರಾಠಿಗರಿಗೆ ಮರಾಠ ವಿಸ್ಮಿತೆಯನ್ನು ಹೆಚ್ಚಿಸಿದ್ದರು. ಆದರೂ ಕೂಡ ಅಂದುಕೊಂಡಂತೆ ಸೀಟುಗಳು ಗೆಲ್ಲಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಈ ಚುನಾವಣೆಯಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ತಮ್ಮ ನಾಯಕತ್ವದ ವರ್ಚಸ್ಸನ್ನು ಗಳಿಸುವ ಮೂಲಕ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ರವರ ಮನಸ್ಸನ್ನು ಗೆದ್ದಿದ್ದಾರೆ. ಆದರೆ ಅವ್ರ ಕನಸು
ಮೇಯರ್ ಮಾಡೋದು ಮುಂದೇನಾಗುತ್ತೋ ಕಾದ್ ನೋಡೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ತರಹದ ಪೊಲಿಟಿಕಲ್ ಸುದ್ದಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.